ಇಲ್ಲ ಸರ್ ಇದು ನಮ್ಮನೆಲ್ಲ ಹುಟ್ಟಿರೋದು ಸ್ಮೃತಿ ಅಂತ ಹೇಳಿ ಇವಳಿಗೆ ಹೆಸರಿಟ್ಟಿದ್ದೀವಿ. ಇವಾಗ ಇವಳಿಗೆ 6 ತಿಂಗಳು. ನಮ್ಮನೆಲ್ಲ ಹುಟ್ಟಿರೋದು. ನಮ್ಮನೆಯಲ್ಲಿ ಹಸು ಅಲ್ಲಿದೆ. ಇದು ಉಳ್ಳಿ ಚಿಕ್ಕಣ್ಣವ್ರಿಗೆ ಹುಟ್ಟಿದ್ದು. ಉಳ್ಳಿ ಚಿಕ್ಕಣ್ಣವ್ರದ್ದು ಇವಾಗ ಕಾಲೇಟ್ ಆಗಿದೆಲ್ಲ ಐರಾವತ್ತಾ ಆ ಊರಿಗೆ ಹುಟ್ಟಿರೋದು. 6 ತಿಂಗಳು ಹೆಣ್ಗರು ನೋಡಿ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅವ್ರ ಅಪ್ಪನಂಗೆ ತುಂಬಾ ದೊಡ್ಡ ಕಟ್ಸಾಗುತ್ತೆ ಸರ್. ಕೈ ಕಾಲಾಗಿರ್ಬೋದು, ಮುಖ ನೋಡಿ ಲಕ್ಷಣ ಎಲ್ಲ ಚೆನ್ನಾಗಿದೆ. ಉದ್ದ ಬೀಸು ಒಂದೊಳ್ಳೆ ಬ್ರೀಡಿಂಗ್ ಕಟ್ಸಾಗುತ್ತೆ. ಖಂಡಿತ ಖಂಡಿತ ಸರ್. ಅಕ್ಕೂಟ ಮಾಡ್ತೀರಾ ಸರ್? ಇಲ್ಲ ಏನಾದ್ರು ಮನೆಗೆ ಬ್ರೀಡಿಂಗ್ ಅಂತ ಯೂಸ್ ಮಾಡ್ತೀರಾ ಸರ್? ಇಲ್ಲ, ಯಾರಾದ್ರೂ ಬಂದ್ರೆ ಕೊಡ್ತೀನಿ, ಇಲ್ಲ ಅಂತಂದ್ರೆ ನಮ್ಮನೆಲ್ಲ ಇಟ್ಕೊಳ್ತೀವಿ ಸರ್. ಹಾಲು ಕುಡಿತಿದ್ಯಾ ಇನ್ನು? ಸರ್ ಇನ್ನು 6 ತಿಂಗಳು, ಇವಾಗ ಕುಡಿತಾ ಇದೆ, ಇನ್ನು ಕುಡಿತಿದೆ. ಇನ್ನೂ ಒಂದು 4-5 ತಿಂಗಳು ಕುಡಿತೆ ಸರ್. ಅದು ನಿಮ್ಮ ಮನೆ ಹಸು ಬಂದು ಒಂದು 3 years ಇಂದನೂ ಇದೆ ಅನ್ಸುತ್ತೆ ಸರ್. 5 ವರ್ಷ ಆಯ್ತು. 5 ವರ್ಷದಿಂದ ನಮ್ಮ ಮನೇಲಿ ಇದೆ ಸರ್. 5 ವರ್ಷದಿಂದ ಇದೆ. ಅದು ಹಸು ಕರು ತಗೊಂಡ್ಬಂದಿದ್ದೆ ಫಸ್ಟ್ ಟೈಮ್. ಇವಾಗ ನಮ್ಮನೇಲಿ 2-3 ಕರು ಇದೆ, ಹಾಕಿದೆ. ಎಲ್ಲ ಒಳ್ಳೆ ಕರುಗಳು. ಇದ್ರ ಹಣ್ಣನ್ನು ಒಂದಿತ್ತು ಅನ್ಸುತ್ತೆ. ಇದ್ರ ಹಣ್ಣನ್ನು ಅವಾಗ ಕೊಟ್ಟಿದ್ವಿ, 1.25 ಲಕ್ಷ ಕೊಟ್ಟಿದ್ವಿ ಸರ್. ಹಸು ಕರು ಕಟ್ಟೋದನ್ನ ಬಿಟ್ಬಿಟ್ಟಿದ್ದಾರೆ ಇವಾಗ ರೈತರುಗಳು. ಏನಾಗಿದೆ, 1-2 ಕರು ಕಟ್ಕೊಂಡು ಹಳ್ಳಿ ಕರು ಉಳಿಸ್ಬೋದು ಅಂತ ಅಂತಾರೆ. ಬಟ್ ಮೂಲ ಹಳ್ಳಿ ಕರು ಉಳಿಬೇಕಂದ್ರೆ ಹಸು ಕರು ಕಟ್ಬೇಕು ಫಸ್ಟ್. ಮುಖ್ಯವಾಗಿ ಮೂಲ ಎಲ್ರಿಗೂ ಹೇಳೋದು, ನಾನು ರೈತರು ಬಂದವರಲ್ಲಿ ಏನ್ ಹೇಳೋದು ಅಂದ್ರೆ, ಹೈನುಗಾರಿಕೆ ಎಲ್ಲರೂ ಮಾಡಿ, ಅದು ಏನು ಮಾಡಕ್ಕಾಗಲ್ಲ, ಇವಾಗ ಮಾಡ್ಲೇಬೇಕು ಅವರ ಜೀವನೋಪಾಯಕ್ಕೆ. ಅದ್ರ ಜೊತೆಗೆ ಪ್ರತಿಯೊಬ್ರು ಮನೆಯಲ್ಲಿ ಒಂದು ನಾಟಿ ಹಸು ಕಟ್ಕೊಳ್ಳಿ. ನಾಟಿ ಹಸು ಇದ್ರೆ ಈ ತಳಿ ಉಳಿಯುತ್ತೆ, ಮತ್ತೆ ನಮ್ಗೆ ಆರೋಗ್ಯನೂ ಚೆನ್ನಾಗಿರ್ತದೆ. ಅದ್ರ ಹಾಲು ಮತ್ತೆ ಇದು ಬ್ರೀಡಿಂಗು ಚೆನ್ನಾಗಿರುತ್ತೆ, ಬೆಳವಣಿಗೆ ಆಗುತ್ತೆ. ನಮ್ಮ ತಳಿನ ನಾವು ಉಳಿಸ್ಕೋಬೇಕು, ಮೂಲ ತಳಿನ ನಾವು ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ ಓರಿ ಕೂಡ ವ್ಯಾಪಾರಕ್ಕೆ ಇದ್ರೂ ಕೊಡ್ತೀರಾ ಸರ್? ಕೊಡ್ತೀನಿ ಸರ್, ಕೊಡ್ತೀನಿ. ಸರ್ ಹಂಗೆ ಮೊಬೈಲ್ ನಂಬರ್ ಹೇಳಿ ಸರ್. ಸರ್ 9731529998. ಬರ್ರಿ ಸೌಕರ್ಯ.